ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಊರೊಳಗಡೆ ಹೋಗ್ತಾ ಇದ್ದೀವಿ. ನಿನ್ನೆ ನಮ್ಮ ಅಮ್ಮ ಮಾತಾಡಿದ ಅಂತಹ ಅನುಭವಗಳನ್ನ ಮತ್ತೆ ಇವತ್ತು ಕೂಡ ಮಾತಾಡ್ತಾ ಐತೆ ನಮ್ಮ ಪಾಪ. ನಾವೆಲ್ಲ ಊರೊಳಗಡೆ ಹೋಗ್ತಾ ಇದ್ದೀವಿ. ಹೆಂಗೆ ಹೋಗ್ತಾ ಇದ್ದಾಳೆ ನೋಡಿ, ಕಂಪ್ನಿಯರ್ದು ಫೋನು. ನಿಧಿ ಹಾಯ್ ಮಾಡಮ್ಮ. ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಏನಪ್ಪ ನಿನ್ನ ಹೆಸರು? ನಿಧಿ. ನಾವೆಲ್ಲ ಊರೊಳಗಡೆ ಹೋಗ್ತಾ ಇದ್ದೀವಿ. ಕೆಸರು ಅಲ್ಲೆಲ್ಲ ಹೋಗ್ಬೇಡ ರೆಡಿ. ನಮ್ಮ ಅಮ್ಮನ ಮನಸ್ಸಲ್ಲಿರೋ ಅನುಭವಗಳು, ಅವ್ರ ಸ್ಟೋರಿನ ಅವರು ಮಾತಾಡ್ತಾರಂತೆ ನೋಡಿ. ಈಗೊಂದು 30 ವರ್ಷದ್ದು ಹಿಂದಿನ ಕಾಲದ್ದೇ ವಾತಾವರಣವೇ ಬೇರೆ, ಈಗ ವಾತಾವರಣವೇ ಚೇಂಜ್. ಏನು ಮಾಡೋಕ್ಕಾಗಲ್ಲ. ಆವಾಗ ಎಷ್ಟೋ ಕೆಲಸಗಳು ಎಲ್ಲ ದನ ಎತ್ತು ಗಾಡಿ ಇದೆಲ್ಲ ಇದ್ವು. ಈಗೆಲ್ಲ ಕಾರು ಬಸ್ಸು ಎಲ್ಲ ಇದ್ವು. ಎಲ್ಲ ಹೊಗೆಯಿಂದ ಎಲ್ಲ ಭೂಮಿ ಎಲ್ಲ ಗಿಡ ಮರಗಳೆಲ್ಲ ಹಾಳಾಗ್ತೈತೆ. ಆವಾಗ ಎಲ್ಲ ಎಷ್ಟು ಕಾಡು ಎಲ್ಲ ಗಿಡ ಮರಗಳು ಎಲ್ಲ ಇದ್ವು. ಆವಾಗ ನೀರು ಹೋಗೋಗಿತ್ತಲ್ಲೆಲ್ಲ ಹರಿಯೋವು ನೀರುಗಳು. ಆಮೇಲೆ ಮಳೆ ಬಂದ್ಬಿಟ್ರೆ ಕೆರೆ ಕಟ್ಟೆ ಎಲ್ಲ ತುಂಬಿಡವು. ಇವಾಗ ಕೆರೆ ಅವಾಗ ಬೋರ್ಗಳು ಇರ್ತಿರ್ಲಿಲ್ಲ. ಎಲ್ಲೋ 100 ಬೋರ್ನರು. ಬೋರ್ ಇಲ್ಲಪ್ಪ, ಜಗ್ಗು ನೀರು ಜಗ್ಕೊಂಬರ್ಬೇಕು. ತಿನ್ನೋದಲ್ಲ ಅಮ್ಮದು. ಇವಾಗ 3ಕ್ಕೆ ಮನೆಗೆ 3-4 ಬೋರ್. ಸೈಡಲ್ಲಿ ನಡಿ, ಸೈಡ್ 4 ಬೋರ್ ಇದ್ರೂ ಹಿಂಗ್ ಬಾ ನೀರು ಬಿಡಲ್ಲ. ಅಲ್ಲೇ 6 ತಿಂಗಳು ನೋಡ್ತೇವೆ, 3 ತಿಂಗಳು ಓಡಲ್ಲ. ಏನು ಮಾಡ್ತಾರೆ ರೈತರಿಗೆ? ಏನು ನೋಡಿ, ಇವಾಗ ಎಲ್ಲ ಮಿಷನ್ಗಳೆಲ್ಲ ಬಂದ್ಬಿಟ್ಟು ಮನುಷ್ಯಗಳಿಗೆ ಜನರಿಗೆ ಕೆಲಸನೇ ಇಲ್ಲ. ಆವಾಗ ಹೊಲ ತೋಟ ಎಲ್ಲ ನಂಬ್ಕೊಂಡು ಮಳೆನೇ ನಂಬ್ಕೊಂಡು ಜೀವನ ಮಾಡೋದು. ಏನು ಇವಾಗ ಆಮೇಲೆ ಸೊಸೈಟಿ ಅಕ್ಕಿ ಕೊಡ್ತೀನಿ ಅಂತಾರೆ. ಸೊಸೈಟಿ ಅಕ್ಕಿ ಕೊಡ್ತೀನಿ ಅಂದರೆ ಮೇಷ್ಟ್ರವ್ರಿಗೆ ಕೊಡಲ್ಲ, ಮೇಡಮ್ರವ್ರಿಗೆ ಕೊಡಲ್ಲ, ಅವ್ರದವ್ರಿಗೆ ಕೊಡಲ್ಲ, ಇವು ಕೆಲಸದವ್ರಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವರು ಆಗಿನ ಕಾಲದಾಗೆ ಪಾಪ ತಿನ್ನೋಕೆ ಊಟ ಇಲ್ದಲ್ಲೇ ಅವ್ರು ಎಷ್ಟು ಕಷ್ಟ ಬಿದ್ದು ಮೇಷ್ಟ್ರ ಕೆಲಸ ಎಲ್ಲ ತಗೊಂಡಿರ್ತಾರೆ. ಅವ್ರ ಅಪ್ಪ ಅಮ್ಮಗಳಿಗೆ ನನ್ನ ಮಕ್ಕಳು ನಾಳೆ ದಿವಸ ಓದಿ ಕೆಲಸ ತಗೊಂಡು ನಮಗೂ ನಾಳೆ ಆಧಾರ ಹಾಕ್ತಾರೆ ಅಂತ ಅವರು ಓದಿಸಿ ಬೆಳೆಸಿರ್ತಾರೆ. ಅವ್ರು ಬರೋ ಇಷ್ಟೋ ವರ್ಷ ಸಂಬಳದಾಗೆ ಅವರು ಪಾಪ ಜೀವನ ಮಾಡೋಕ್ಕೆ ಕಷ್ಟ. ಆಮೇಲೆ ರಿಟೈರ್ಡ್ ಹಾಕ್ತಾರೆ. ರಿಟೈರ್ಡ್ ಆದಮೇಲೆ ಸೊಸೈಟಿಗೆ ಅಕ್ಕಿ ತರೋಕ್ಕೆ ಇಲ್ಲ, ನೀವು ಎಷ್ಟಾಗಿದ್ರಿ ನೀವು ಕೊಡಲ್ಲ, ಹಂಗೆ ಕೊಡಲ್ಲ ಹಿಂಗೆ ಕೊಡಲ್ಲ, ನಿಮ್ದು ಆಟ ಐತೆ, ಬೈಕ್ ಐತೆ, ಕಾರ್ ಐತೆ, ಬಸ್ ಐತೆ, ಅದೈತೆ ಇದೈತೆ ಅಂತಾರೆ. ಅವರು ಕಷ್ಟಪಟ್ಟು ದುಡ್ದು ತಂದ್ಕೊಂಡಿರ್ತಾರೆ ಬೈಕು ಕಾರುಗಳೆಲ್ಲವ. ಅದಕ್ಕೆ ಸೊಸೈಟಿ ಅಕ್ಕಿ ಕೊಡಲ್ಲ ಅಂತ ಕೇಳ್ತಾರೆ. ಇದ್ರೇನು ಅರ್ಥ? ಹಂಗಂದರೆ ಯಾರಾದರೂ ದುಡ್ದು ಅಂದರೆ ಅವ್ರಿಗೆ ತಂದು ಕೊಟ್ಟಿದ್ರ? ಬಕ್ಕೇಳಿ ಬೈಕ್ ತಂದು ಕೊಟ್ಟಿದ್ರ, ಕಾರ್ ತಂದು ಕೊಟ್ಟಿದ್ರು, ಏನು ತಂದು ಕೊಟ್ಟಿದ್ರು? ಅವರು ಟ್ಯಾಲೆಂಟಿಂದ ಅವರು ಮುಂದೆ ಬಂದು ಅವ್ರು ತಗೊಂಡಿದ್ದಾರೆ ಅಲ್ವಾ? ಹೇಳವ್ವ, ಈಗ ಅವ್ರು ತಗೊಂಡಿದ್ದಾರೆ ತಾನೇ. ಈಗ ನಾವೇನು ಅವ್ರಿಗೆ ತಂದು ಕೊಟ್ಟಿದ್ದೀವಿ ಇಲ್ಲವಲ್ಲ. ಅದಕ್ಕೆ ಯಾಕೆ ಅವ್ರಿಗೆ ಅದು ಕೊಡಲ್ಲ, ಇವ್ರಿಗೆ ಇದು ಕೊಡಲ್ಲ ಅಂತ ಏನಕ್ಕೆ ಮಾಡಬೇಕು? ಎಲ್ಲರಿಗೂ ಕೊಡಬೇಕು ಅದನ್ನ ಅಂತ. ಆಮೇಲೆ ಹಿಂಗೆ ಹೇಳ್ತಾ ಇರೋದು ನನ್ನ ಮೇಲೆ ಬೇಜಾರ ಮಾಡ್ತಿದ್ದೆ. ಯಾರೂ ಇರೋ ಸತ್ಯನೇ ತಾನೇ ನಾನು ಸ್ವಲ್ಪ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಪಾಪ ಅವರೇ ಮನುಷ್ಯರಲ್ವ. ಆಮೇಲೆ ಬಸ್ಗಳಿಗೆ ಬರ್ತಾರೆ, ಗಂಡಸ್ರಿಗೂ ಹೆಂಗಸ್ರಿಗೂ ಬರ್ತಾರೆ. ನಾವು ಬಸ್ಗೆ ಹತ್ತಿರೆ ನಗ್ತಾರೆ ಗಂಡಸ್ರುಗಳೆಲ್ಲ. ಯಾಕೆ ಬಂದ್ಬಿಟ್ರು ಫ್ರೀ ಬಸ್ಸು ಹತ್ಕೊಂಡು ಆಮೇಲೆ ಕಂಡಕ್ಟ್ರುಗಳು ಇನ್ನೂ ಟಿಕೆಟ್ ತೆಗಿಯೋದೇ, ಅದನ್ನ ಆಧಾರ್ ಕಾರ್ಡ್ ತೆಗಿಯೋದಿಂದ ಏನಮ್ಮ ತೆಗಿಯೋದು ನಮ್ಮ ಆಧಾರ್ ಕಾರ್ಡ ಬಂದ್ಬಿಡ್ತೀವಿ ಇಲ್ಲಿ ಫ್ರೀ ಬಸ್ಗೆ ಹತ್ಕೊಂಡು ಅಂತಾರೆ. ಆಮೇಲೆ ಅವರು ದುಡ್ಡು ಕೊಟ್ಟು ಬಂದಿರ್ತಾರೆ ಪಾಪ ಗಂಡಸ್ರುಗಳು. ನಾವು ಒಂದೇ ಬಸ್ಸಲ್ಲೇ ತಾನೇ ಹೋಗೋದು, ಅವರು ಒಂದೇ ಬಸ್ಸಲ್ಲೇ ತಾನೇ. ಇಲ್ಲ ಗಂಡಸ್ರಿಗೆ ಬೇರೆ ಹೆಂಗಸ್ರಿಗೆ ಬೇರೆ ಅಂತ ಬಸ್ ಮಾಡಿರ್ತಾರೆ. ಇಲ್ಲ ತಾನೆ, ಒಂದೇ ಬಸ್ಸಲ್ಲಿ ಬರ್ಬೇಕಾದ್ರೆ ಅವರಿಗೆ ನಮಗೆ ಭೇದ ಭಾವ ಏನಕ್ಕೆ ಮಾಡ್ಬೇಕು ಅದ್ರೊಳಗೆ? ಹೇಳವ. ಈಗ ಅವ್ರಿಗೂ ದುಡ್ಡು ತಾಳಿ, ನನಗೂ ದುಡ್ಡು ತಾಳಿ. ಅವರು ನಮ್ಮನ್ನ ಹೆಂಗಸ್ರು ನೋಡಿ ಪಕರ್ಸಿ ನಗ್ತಾರೆ. ಅಯ್ಯಪ್ಪ ನೋಡಿ ಫ್ರೀ ಬಂದ್ಬಿಟ್ರಿ ಇಲ್ಲಿ. ಆಮೇಲೆ ಮನೇಲಿ ಏನೋ ಉಯ್ದ್ರೇನ ಗಂಡ ಬಂದವಳಿಲ್ಲಿ ಜಗಳಾಡಿರೇನ ಬರ್ರು ಬಂದ್ಬಿಡ್ತಾರೆ ಬಸ್ ಹತ್ಕೊಂಡು ಅಂತ ನಗ್ತಾರೆ. ಈ ಥರ ಹೆಣ್ಮಕ್ಳುಗಳಿಗೆ ಒಂಥರ ಮುಜುಗರ ಆಗುತ್ತೆ. ಈ ಥರ ಮಾಡ್ತಾರೆ. ಇದನ್ನೆಲ್ಲ ಏನಕ್ಕೆ ಮಾಡಬೇಕು? ಇಷ್ಟೊಂದೆಲ್ಲ ಮಾಡೋರು. ಆಮೇಲೆ ಏನಾರು ನಾವು ಹೋಗಿ ಗೌರ್ಮೆಂಟ್ ಏನಾರು ಒಂದು
ನಾವು ಏನಾರು ಒಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು, ಏನಾರು ಒಂದು ಸೊಸೈಟಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೋದ್ರೆ ಜಾತಿ ಪ್ರಮಾಣ ಪತ್ರ ತರ್ರಿ, ಅದು ತರ್ರಿ, ಇದು ತರ್ರಿ ಅಂತ ವರ್ಷ ಹಂಗಡ್ಲೆ ತಿರುಗಿಸ್ತಾರೆ. ಆಮೇಲೆ ವರ್ಷ ಆದ್ಮೇಲೆ ಅದು ಮಾಡಿಸಿದ್ಮೇಲೆ ಇನ್ನೊಂದ್ಸಲ ಅದು ಸರಿಯಿಲ್ಲ, ಇನ್ನೊಂದು ತಾರೀಕು ತಗೊಂಬರ್ರಿ ಅಂತಾರೆ ಅಂತ ಕೇಳ್ತಾರೆ. ಅದನ್ನ ಯಾರು ಮಾಡಿದರು ಹೇಳವ ನೋಡೋಣ. ಜಾತಿ ಎಲ್ಲ ಯಾರು ಮಾಡಿಸ್ಬೇಕು ಅಂದ್ರೆ ಅದನ್ನೇ ಕೇಳ್ತಾರಲ್ಲ. ಜಾತಿ ಪ್ರಮಾಣ ಪತ್ರ ತರ್ರಿ, ನಾವು ಮಾಡ್ಕೊಡ್ತೀವಿ, ಹಂಗೆ ಕೊಡ್ತೀವಿ, ಹಿಂಗೆ ಕೊಡ್ತೀವಿ ಅಂತಾರೆ. ಅದೆಲ್ಲ ಹುಡುಕಿ ಮಾಡಿಸೋದ್ರ ಬದಲು ಕೆಲವು ಜನ ಬಡವರು ಒಂಟಿಯಾಗಿರೋರು ಹೋಗೋಕ್ಕಾಗದೆ ಸುಮ್ಮನೆ ಆಗ್ಬಿಡ್ತಾರೆ. ಸಾಕಪ್ಪ ಅದು ತಗೊಂಡೋಗಿ ಇದು ತಗೊಂಡೋಗಿ ಈಗಲ್ಲ ಅದು ಚೇಂಜು ಇದು ಚೇಂಜು ಇದು ಚೇಂಜು, ನಮಗೆ ಸಾಕಾಗ್ಬಿಟ್ಟಿದೆ ತಿರುಗಿ. ಆಮೇಲೆ ಬಸ್ಗಳಿಗೆ ಹೋಗೋಕೆ ಫ್ರೀ ಬಸ್ಸು ಅಂತ ಆಡ್ಕೊಂತಾರೆ. ಬೆಳಗ್ಗೆ ಎದ್ದು ತಿರುಗ್ತಾಳಲ್ಲ, ದುಡ್ಡು ಕೊಟ್ಟು ಬರೋಂಗಿದ್ರೆ ಸರಿಯಾಗೋದು, ದುಡ್ಡಿಲ್ಲ ನೋಡು ಬಂದು ಬಿಡ್ತಾಳೆ ಇಲ್ಲಿ ಅಂತ ಆಡ್ಕೊಂತಾರೆ. ಏನು ಮಾಡಬೇಕು? ಒಂಟಿ ಬಡವರು ಎಲ್ಲ ಏನು ಮಾಡಬೇಕು ಹೇಳಪ್ಪ? ಅದೇ ಇದನ್ನ ಬಡವ್ರ ಬಗ್ಗೆ ಗೌರ್ಮೆಂಟು ಈಗ ಕೆಲವು ಜನ ಒಬ್ಬರು ಮಕ್ಕಳನ್ನ ಬಡವ್ರಂದು ತುಂಬ ಹೊಲ ಇರಲ್ಲ, ತೋಟ ಇರಲ್ಲ ಅಂತಾರು ಒಬ್ಬ ಮಕ್ಕಳನ್ನ ಎತ್ತಿರ್ತಾರೆ. ನನ್ನ ಮಗ ಹಂಗಾಗಬೇಕು, ನನ್ನ ಮಗ ಹಿಂಗಾಗಬೇಕು ಅಂತ ಮಕ್ಕಳು ಇರ್ತಾರೆ. ಆದರೆ ಮೊದಲು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಓದ್ತಾರೆ. ಆಮೇಲೆ ಗೌರ್ಮೆಂಟ್ ಸ್ಕೂಲಾಗ ಓದೋರೆಲ್ಲ ಎಷ್ಟೋ ಕೆಲಸ ತಗೊಂಡಿದ್ದಾರೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳೇ ಇಲ್ಲ. ಈಗ ಪ್ರೈವೇಟ್ಗೆ ಹಾಕ್ಬೇಕು ಅಂದರೆ ಅವ್ರ ಹತ್ರ ಅಷ್ಟೊಂದು ಇರಲ್ಲ ದುಡ್ಡು. ಗೌರ್ಮೆಂಟಿಗೆ ಕಳ್ಸೋಣ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಿರಲ್ಲ. ಏನು ಮಾಡ್ಬೇಕು ಅವರೆಲ್ಲ? ಅಂಥವರೆಲ್ಲ ಏನು ಮಾಡ್ಬೇಕವ ಹೇಳಿ ನೀನೇ ನೋಡು. ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ಯಾರು ಬೇಜಾರ ಮಾಡ್ಕೋಬೇಡಿ. ನಾನು ಇಲ್ಲಿ ವಾತಾವರಣ ನೋಡಿ ಇಲ್ಲಿ ನಡೀತಾ ಇರೋದು, ಈ ಎಷ್ಟು ನಡೀತಾ ಇರೋ ವಿಷಯಗಳು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇನ್ನೊಂದು, ಈಗ ನಾವೇನಾರು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ಬೇಕು, ಮಕ್ಕಳನ್ನೇ ಆಗಲಿ ನಾವೇ ಆಗಲಿ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗ್ತೀವಿ. ಸ್ವಲ್ಪ ಸುಮಾರು ಸೊಳ್ಳೆ ಜ್ವರ ಇದ್ದರೆ ನೋಡ್ತಾರೆ. ಸ್ವಲ್ಪ ದೊಡ್ಡದು ಕಾಯಿಲೆ ಆಯ್ತು ಅಂದರೆ ಬೇಡಮ್ಮ ನೀವು ಬೇರೆ ತಗೋಗಮ್ಮ ಅಂತಾರೆ. ಎಲ್ಲಿಗೆ ಹೋಗ್ಬೇಕು? ಅವ್ರ ಹತ್ರ ದುಡ್ಡಿರಲ್ಲ, ಏನಿರಲ್ಲ. ಅವ್ರು ಏನು ಮಾಡಬೇಕು ಏನು ನೋಡೋಣ. ಆಮೇಲೆ ಬಸ್ಗಳಿಗೆ ಹೋಗೋಣ ಅಂದರೆ ಒಂದೇ ಸಮಯಕ್ಕೆ ಬಸ್ ಸಿಕ್ಕಲ್ಲ. ಆಮೇಲೆ ಅವ್ರ ಹತ್ರ ಬೇರೆದೇನಾದ್ರು ಮಾಡ್ಕೊಂಡು ಹೋಗ್ಬೇಕು ಅಂದರೆ ಅವ್ರ ಹತ್ರ ಇದಿರಲ್ಲ. ಅಂತಾರೆ ಏನು ಮಾಡ್ತಾರೆ? ಗೌರ್ಮೆಂಟು ಆಸ್ಪತ್ರೆಗಳಾಗ ಅಷ್ಟೆಲ್ಲ ಈ ಸೌಲಭ್ಯಗಳು ಅಷ್ಟೆಲ್ಲ ಕಮ್ಮಿ. ಪ್ರೈವೇಟು ಅಂದರೆ ತುಮಕೂರು, ಬೆಂಗಳೂರು ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕು ಅಂದರೆ ಏನು 10-20 ತಗೊಂಡೋದಾಗಲ್ಲ, ಲಕ್ಷಗಟ್ಟಲೆ ಹಿಡ್ಕೊಂಡು ಹೋಗ್ಬೇಕು. ನಮ್ದು ಇವಾಗ ಉದಾಹರಣೆ, ನಮ್ಮ ಪಾಪನ್ನ ಅಡ್ಮಿಟ್ ಮಾಡಿದಾಗ 10,000 ಖರ್ಚಾಯ್ತು. ಅದು ಮಾಮೂಲಿ ಜ್ವರ ಆದರೆ ಇಲ್ಲೇ ಗೌರ್ಮೆಂಟಲ್ಲೆಲ್ಲ ಹುಷಾರಾಗಲ್ಲ. ಅಂದ್ರೆ ಸ್ಪೆಷಾಲಿಟಿ ಇಲ್ವಲ್ಲ ಅಲ್ಲಿ ಹುಷಾರಾಗಕ್ಕೆ. ಅದೇ ಅಷ್ಟು ಸ್ಪೆಷಾಲಿಟಿ ಇಲ್ವಲ್ಲ. ನಾವು ಜಾಸ್ತಿ ಹೆಂಗ್ ಗೊತ್ತಾ ಗೌರ್ಮೆಂಟಿಗೆ ತೋರಿಸಲ್ಲ. ಯಾಕೆಂದ್ರೆ ಅಲ್ಲಿ ಒಂದೊಂದ್ಸತಿ ಮಕ್ಳು ಡಾಕ್ಟ್ರ್ ಇರೋದೇ ಇಲ್ಲ, ನೋಡಲ್ಲ ದೊಡ್ಡರನ್ನ. ಎಲ್ಲ ಒಂಥರ ಕೇರ್ ಅಷ್ಟೊಂದು ಇಲ್ಲ ನನ್ನ ಪ್ರಕಾರ. ಅದಕ್ಕೆ ಏನು ಮಾಡ್ತಾರೆ ಕೆಲವು ಹಾಸ್ಪಿಟ್ಲ್ ಹೆಂಗೆ ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಇರೋ ಒಂದಷ್ಟು ಹಾಸ್ಪಿಟ್ಲಲ್ಲಿ ಅಷ್ಟೊಂದೆಲ್ಲ ಇದಿಲ್ಲ. ಮಕ್ಳು ಡಾಕ್ಟ್ರುಗಳು ಇದ್ರು ಏನೋ ಒಂಥರ. ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದ್ರೆ ಏನು ಗೊತ್ತಾ, ದುಡ್ಡು ಕೊಡೋಲ್ಲ, ಏನೂ ಇಲ್ಲ, ಫ್ರೀ ಬಂದ್ಬಿಡ್ತಾರೆ ಅಂತ ಆ ಥರ ತಾಸ್ಕಾರ ಮಾಡ್ತಾರೆ. ಆಮೇಲೆ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನೇ ನೋಡಿದ್ದೀನಿ, ದುಡ್ಡೇ ಇಸ್ಕೊಂತಾರೆ. ಅದು ಇಸ್ಕೊಳಂಗಿಲ್ಲ ಲೆಕ್ಕವಾಗಿ. ಆದರೆ ಅವ್ರು ಬಾಯ್ಬಿಟ್ಟೆ ಕೇಳ್ತಾರೆ ದುಡ್ಡು ಕೊಡ್ರಿ ಅಂತವ. ಅದೆಲ್ಲ ಮಾಡಬಾರ್ದು. ಗೌರ್ಮೆಂಟು ಏನಕ್ಕೆ ಗೌರ್ಮೆಂಟು ಬಡವರಿಗೆ ಅನುಕೂಲ ಆಗಲಿ ಅಂತಲೇ ಮಾಡಿರೋದು. ಮಾಡಿದ್ಮೇಲೆ ನೋಡ್ಬೇಕಪ್ಪ. ಆಮೇಲೆ ಒಂಚೂರು ಆಗಂಗಿದ್ರು ಆಗಲ್ಲ ಹೋಗ್ರಿ ಅಂತ ಕಳಿಸ್ಬಿಡ್ತಾರೆ. ಈ ಥರ ಎಲ್ಲ ಸನ್ನಿವೇಶಗಳು ಅಕ್ಕಪಕ್ಕ ನಡೀತಾ ಇರ್ತವೆ. ಇವನ್ನೆಲ್ಲ ಯಾರಿಗಾರ ಹೇಳ್ಬೇಕು ಅಂದರೆ ನಿನಗೇನು ಬುದ್ಧಿಲ್ವಾ, ತಿಕ್ಲಿ ಥರ ಮಾತಾಡ್ತೀಯ ಅಂತಾರೆ ಜನಗಳು. ಯಾರಿಗಾರು ಏನಾರು ಹೇಳ್ಬೇಕು ಅಂದ್ರೆ ನಿನಗೇನಾಗಬೇಕು, ಊರಂತೆ ನಿಂದುವೆ ಗೋವಿಂದ ಅನ್ಬೇಕು ಅಂತಾರೆ. ಆಮೇಲೆ ಏನಾರು ಒಂದು ನಾವು ಏನಾರು ಒಂದು ಸೌಲಭ್ಯ ತಗೋಬೇಕು ಅಂದರೆ ಪ್ರತಿಯೊಂದು ಪ್ರೂಫ್ ಕೊಡಬೇಕು. ಪ್ರೂಫ್ ಇದ್ದರೆ ನಾವು ಇದೀವಿ ಅಂತ ಗೊತ್ತಾಗುತ್ತೆ ತಾನೇ. ಅದಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಏನು ಮಾಡಬೇಕು? ತಿರುಗಿಕೊಂಡೇ ಕುತ್ಕೊಳಕ್ಕಾಗುತ್ತೆ ಯಾವಾಗಲೂ ಜನಗಳು. ಬದುಕು ಎಲ್ಲ ಬಿಟ್ಟು ಆಮೇಲೆ ತಿರುಗಿದ್ಕೂ ಅದು ಪ್ರಯೋಜನ ಆಗಲ್ವಲ್ಲ. ಕೊನೆಗೆ ಯಾವ್ದಾರು ಒಂದು ತಪ್ಪು ಹುಡುಕ್ಬಿಟ್ಟು ನಿಮ್ದು ಬರಲೇ ಇಲ್ಲ, ನಿಮ್ದು ಆಗಲೇ ಇಲ್ಲ ಅಂತಾರೆ. ಏನು ಮಾಡ್ತಾರೆ? BPLಯಿಂದ APL ಚೇಂಜ್ ಮಾಡ್ತಾರೆ, APLಯಿಂದ BPL. ಅದ್ರಾಗ ತೆಗ್ದಾಕ್ರಿ, ಇದ್ರಾಗ ತೆಗ್ದಾಕ್ರಿ. ಯಾಕೆ
ಎಲ್ಲರೂ ಅನ್ನ ತಾನೇ ತಿನ್ನೋದು, ಊಟ ಮಾಡ್ತಾರೆ ತಾನೆ, ಎಲ್ಲರಿಗೂ ಕೊಡ್ಲೇಳು. ಅವ್ರವ್ರು ಕಷ್ಟಪಟ್ಟು ಅವ್ರವ್ರು ದುಡ್ದಿರ್ತಾರೆ. ತಡೆ ಈ ವಿಡಿಯೋನ ಮುಂದಕ್ಕೆ ಮುಂದುವರಿಸ್ತೀವಿ. ಇಲ್ಲಿ ಜಾಸ್ತಿ ಲೆಂತ್ ಆಯಿತು. ಸರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ.